ಕರ್ನಾಟಕ ಸಿದ್ದರಾಮಯ್ಯನವರ ನಿದ್ದೆ ಸರ್ಕಾರ ಭ್ರಷ್ಟಾಚಾರದ ಹೊಳೆಯಲ್ಲಿ ಮಿಂದು ಮೇಯ್ತಾ ಇದೆ. ಇಷ್ಟು ದಿನಗಳ ಕಾಲ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು. ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ವೈನ್ ಸ್ಟೋರ್ ಹರಾಜ್, CL7 ಹರಾಜ್, CL2 ಹರಾಜ್, ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ SP ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನ ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ಗೆ ಬೇಡಿಕೆ ಇಟ್ಟು 25 ಲಕ್ಷ ರೂಪಾಯಿ ಲಂಚ ತಗೊಂಡವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ನನ್ಗನ್ಸ್ತತೆ ಇಡೀ ಸರ್ಕಾರ ಇವತ್ತು ಕಳ್ತನದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ಯಾಕೆಂದ್ರೆ ಅಬಕಾರಿ ಇಲಾಖೆ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ, ಅಬಕಾರಿ ಇಲಾಖೆ ಬರುವಂಥದ್ದು. ಈಗ ನೇರ ಕಾರಣ ಸಿದ್ದರಾಮಯ್ಯನವರೇ. ಮೊದಲೆಲ್ಲ ಮಂತ್ಲಿ ಮನಿ ಫಾರ್ ಮನೆ, 3 ತಿಂಗಳಿಂದ ಮನಿ ಫಾರ್ ಮನೆ. ಈಗ ಹೊಸದಾಗಿ ಮಂತ್ಲಿ ಮನಿ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ರೀತಿ ರಾಜ್ಯದಲ್ಲಿ ಜನಕ್ಕೆ ದಂಗಾಗೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಜನ ಸರ್ಕಾರ ಕುಡೀರಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಆಶಯ ಏನಿತ್ತು, ಈಗ ವಿಶೇಷ ಅಧಿವೇಶನ ಕರೀತಾ ಇದ್ದಾರೆ. ಬಿಜೆಪಿಯವರು ವಿಕಸಿತ ಭಾರತ ಅಂತ ಇಟ್ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಕೊಂಡಿದ್ದಾರೆ. ತೆಗೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಹೆಸರು. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಕ ಅನುಯಾಯಿಗಳು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ವಂಶಜರು ಪಾಪ ಅವರು ಹೆಸರು ಹೇಳ್ತಾರೋ ಇಲ್ಲೋ ಗಾಂಧಿದ್ ಗೊತ್ತಿಲ್ಲ. ಇವರು ನಕಲಿ ಗಾಂಧಿಗಳು ಪಕ್ಕದಲ್ಲೆಲ್ಲ ಹೆಸರು, ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ಇವ್ರು ಹೆಂಗ್ ಗಾಂಧಿ ಅಂತ ಇಟ್ಕೊಂತಾರೆ? ಗಾಂಧಿ ಬಗ್ಗೆ ಮಾತಾಡ್ತಾರೆ. ಗಾಂಧಿಯ ಆದರ್ಶ ಎಲ್ಲಿದೆ? ನಿಮ್ಮ ಆದರ್ಶ ಕುಡ್ಸಿ ಜನಗಳನ್ನ ಹಾಳು ಮಾಡ್ತಾ ಇದ್ದೀರ ಒಂದ್ ಕಡೆ. ಇನ್ನೊಂದ್ ಕಡೆ ನಶೆ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ನಶೆಯಲ್ಲಿ ಮುಳುಗೋಗಿದೆ. ಯಾವ ಮಹಾತ್ಮ ಗಾಂಧೀಜಿ ಕುಡಿತ ಬಿಡಬೇಕು, ನಶೆಯಿಂದ ಜನರನ್ನ ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. CL7 ಅಂತ ಇದೆ, ಅದರಲ್ಲಿ 750 ಕೊಡ್ತಾ ಇದ್ದಾರೆ. ಈಗ 650 CL2. ಅದಕ್ಕೆ 1,25,00,000 ಕಮಿಷನ್. ಮಿನಿಮಮ್ ಲಂಚ, ಕಮಿಷನ್ ಅಲ್ಲ ಲಂಚ ಮಿನಿಮಮ್. ನಾನು ಹೇಳ್ತಾ ಇರೋದು ಮಧ್ಯ ಅಧಿಕಾರಿಗಳದ್ದು ಇನ್ನೊಂದೈತೆ, ಇದು ಸರ್ಕಾರಕ್ಕೆ ಹೋಗೋದು. ಈ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗ್ತೈತೆ. ಅಧಿಕಾರಿಗಳಿಗೆ ಅದೊಂದು 50 ಲಕ್ಷ ಸಪ್ರೇಟ್ ಅದು. ಯಾಕಂದ್ರೆ ಟೇಬಲ್ ಟು ಟೇಬಲ್ ಹೋಗ್ಬೇಕು.
ಕ್ಲರ್ಕಿಂದ ಸೂಪರ್ಡೆಂಟಿಂದ ಡಿ ಸಿಯಿಂದ ಈಗ ಸಿಗಾಕೊಂಡಿರೋದು ಡಿ ಸಿ. ಬೆಂಗಳೂರು ನಗರ ಜಿಲ್ಲೆ 8, ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್, ಮೇನ್ A1 ಕದೀಮಾ. ಸೂಪರ್ಡೆಂಟ್ KM ತಮ್ಮಣ್ಣ A2, ಅವನು ಮಿನಿ ಕದೀಮಾ. ಕಾನ್ಸ್ಟೇಬಲ್ ಪೊಲೀಸರೇ ಕಳ್ಳರು. ಈಗ ಇನ್ನೊಂದು ಕಳ್ಳರು ಸೇರ್ಕೊಂಡ್ರು, ಅಬಕಾರಿ ಇಲಾಖೆಯ ಪೊಲೀಸರು. ಲಕ್ಕಪ್ಪ ಗಣಿ, ಅವನ ಹೆಸರೇ ಗಣಿ, ಲೂಟಿ. ಇವರು 3 ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆದಿರೋದು ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡಿದೆ ಇವತ್ತು. ಈಗ ನಾನು ಹೇಳ್ತಾ ಇದ್ದೆ ಒಂದೊಂದೇ. CL 7 750 ಕೊಡ್ತಾ ಇದ್ದಾರೆ. 1,25,00,000 ಲೆಕ್ಕ ಹಾಕ್ಬಿಡಿ. ಲಂಚದ್ದು ನಾನು ಹೇಳ್ತಾ ಇರೋದು. ಒರಿಜಿನಲ್ ಬೇರೆ ಇದೆ, ಅದು 60 ಲಕ್ಷ ಏನೋ ಬರ್ಬೋದು. ಅದು 750 ಇಂಟು 1.5 ಕೋಟಿ ಅಂತ ಹೇಳಿದ್ರೆ 1,225 ಕೋಟಿ ಲಂಚ. ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಹೋಗೋ ಲಂಚ ಇದು. 750 CL 7 ಕೊಡ್ತಾ ಇದ್ದಾರೆ. 1.5 ಕೋಟಿ ಲಂಚ. ಲೆಕ್ಕ ಹಾಕಿದ್ರೆ 1,225 ಕೋಟಿ ಬರ್ತೈತೆ ಇವಾಗ. ಅದು CL 2 ಅದು 650. ಅದು ಕೂಡ 1.5 ಕೋಟಿ. ಅದು 975 ಕೋಟಿ ಬರ್ತೈತೆ ಟೋಟಲ್ ಲಂಚ. CL 9 ಅದು 92 ಕೋಟಿ ಬರ್ತೈತೆ ಲಂಚ. ಅದೇನೋ ಮಿನಿ ಬ್ರಿವರಿ ಅಂತ, ಮೈಕ್ರೋ ಬ್ರಿವರಿ ಸ್ಟ್ಯಾಂಡರ್ಡ್ ಅದು. ಸರಿ. CL 2 ಹೇಳಿದ್ನಲ್ಲ 650 ಇಂಟು 1.5 ಕೋಟಿ ಲಂಚ, 975 ಕೋಟಿ ಟೋಟಲ್. CL 9 92 ಲೈಸೆನ್ಸ್ 92 1 ಕೋಟಿ. ರೆಡ್ಯೂಸ್ ಅದಕ್ಕೆ ಸ್ವಲ್ಪ. ಅವನ ನೆನ್ನೆ 5 ಲಕ್ಷ ಕಡಿಮೆ ಮಾಡೋದ್ನಲ್ಲ, ಹಂಗೆ 5 ಲಕ್ಷ ಅದಕ್ಕೆ ರಿಡಕ್ಷನ್ ರೇಟ್. ಅದು 92 crores.